ಅಮೂಲ್ಯಂ ಬ್ರಿಲಿಯನ್ಸ್ ಇಂದ ಆರ್ತಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಹಿಡಿಲಿಲ್ಲ. ಅಗ್ರಜ, ಆದ್ರೆ ಸಾರಿಕನ್ ಜಾಗದಲ್ಲಿ ಆರ್ತಿನ ರಿಪ್ಲೇಸ್ ಮಾಡಿದ್ಯಾ ಅವಾಗ? ಈಗ ನಾನು ಇಲ್ಲಿದ್ದೀನಿ ಅಂದ್ರೆ ಅದಕ್ಕೆ ರಾಜಣ್ಣನು ನೀನು ಹೋಗಾರ್ತಿ, ಒಂದು ನಿಮಿಷ. ಸಾರಿಕಾ ಈಗ ಒಳಗಡೆ ಬಂದಿದ್ದಾಳೆ. ಮುಹೂರ್ತ ಮೀರಕ್ಕೂ ಮುಂಚೆ ನೀನು ಅಲ್ಲಿರ್ಬೇಕು. ಆದರೆ 7 ಕಡೆ ಚೌಟ್ರಿನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಇನ್ನೂ ಕ್ಲಾರಿಟಿ ಇಲ್ಲ. ಈಗ ಹೋಗು. ಶಿಕ್ಷೆ ಅನುಭವಿಸೋದಕ್ಕೂ ಅರ್ಹತೆ ಇಲ್ಲ ಅವಳಿಗೆ. ಅವಳನ್ನ ಮುಟ್ಟಿ ನಿನ್ನ ಕೈನ ಯಾಕೆ ಹೆಸರು ಮಾಡ್ಕೋತೀಯ? ಅಲ್ಲ ವೇದಾಂತ್, ಮಂಟಪದಲ್ಲಿ ಇರೋದು ಸಾರಿಕಾನೆ ಅಂತ ಗೊತ್ತಿದ್ರು ಆರ್ತಿಗೆ ಏನಾದ್ರೂ ಆಗ್ಬೋದು ಅಂತ ಹೇಳಲಿಲ್ಲ. ಆದ್ರೆ ಆರ್ತಿ ಸಿಕ್ಕದ ಮೇಲೆ ಆದ್ರೂ ಹೇಳ್ಬೋದಿತ್ತಲ್ವಾ? ಅವಾಗ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಹಾಗೆ ಮಾಡಿದಿದ್ರೆ ಈಗ ನಡೀತಿರೋ ಮಾತುಕತೆ ಹಾಗೆ ನಡೆದಿರೋದು. ಅಲ್ಲಿಗೆ ಮುಹೂರ್ತ ಮೀರೋಗಿರೋದು. ನಾನು ಅಮೂಲ್ಯ ಮೇಲೆ ಆಣೆ ಮಾಡಿದ್ದೆ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ ಅಂತ. ಅದಕ್ಕೆ ಪ್ಲಾನ್ ಮಾಡಿ ಯಾವ ರೀತಿ ಸಾರಿಕಾ ಆರ್ತಿನ ರೀಪ್ಲೇಸ್ ಮಾಡಿದ್ಲೋ ನಾನು ಅದೇ ರೀತಿ ಆರ್ತಿನ ವಾಪಸ್ ಕರ್ಕೊಂಬಂದೆ. ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೊರಡಿಲಿಂದ ಹೊರಡಿಲಿಂದ ಹೊರಡಿಲಿಂದ. ಏನ್ ಮುಖ ನೋಡ್ತಿದ್ಯಾ? ಹೊರಡು. ನಿಂತ್ಕೋ ನಿಂತ್ಕೋ. ಯಾಕೆ ಗೊತ್ತಾ, ಅವತ್ತು ನನ್ನ ಮೇಲೆ ಚೇನ್ ಕದ್ದಿರೋ ಆಪಾದನೆ ಹೊರಿಸಿದ್ದೆ ಇವಳು. ಆದ್ರೆ ಆ ಚೇನ್ ಬಚ್ಚಿಟ್ಟೋಳು ಕೂಡ ಇವಳೇ ಆಗಿದ್ಲು. ಜೀವಂತವಾಗಿರೋದಕ್ಕೆ. ಇನ್ಮೇಲೆ ನೀನಲ್ಲ, ನಿನ್ ನೆರಳು ಕೂಡ ನಮ್ಮನೆ ಮೇಲಾಗ್ಲಿ ವಿಕ್ಕಿ ಬಾವನ್ ಮನೆ ಮೇಲಾಗ್ಲಿ ಬೀಳ್ಬಾರ್ದು.
ಥ್ಯಾಂಕ್ ಗಾಡ್ ಇವಳು ನನ್ನ ಬಗ್ಗೆ ಬಾಯ್ ಬಿಡ್ಲಿಲ್ಲ. ಈ ಮದುವೆ ಮಾಡಿಸ್ಬೇಕು ಅಂತ ನಾವು ಫಸ್ಟ್ ಮಾತಾಡ್ಕೊಂಡಿದ್ದು ನನಗೆ ಈಗಲೂ ನೆನಪಿದೆ. ಅದರಲ್ಲಿ ನಿಮ್ಮದು ಈಕ್ವಲ್ ಶೇರ್ ಇದೆ. ಬಜಾರಿ ಸುಳ್ಳೆ ಪುಳ್ಳೆ ಕಾಂಬಿನೇಷನ್ ಆಲ್ವೇಸ್ ವರ್ಕ್ಸ್. ಅಪ್ಪ, ನೀವು ಅಷ್ಟೇ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಮನೆ ಮಗಳು ಹೇಗಿರಬೇಕು ಅನ್ನೋದಕ್ಕೆ ನಿನಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹುಟ್ಟದ ಮನೇನ ಹೇಗೆ ಬೆಳಗ್ದೆಯೋ ಹೋದ ಮನೇನು ಹಾಗೆ ಬೆಳಗಮ್ಮ. ಇನ್ಮೇಲೆ ನೀನೇ ಮನೆಗೆ ದೊಡ್ಡಕ್ಕ, ಹಾಗಂತ ಎಲ್ರೂ ನೋಡ್ಕೊಳ್ಳೋದ್ರಲ್ಲಿ ನಿನ್ನನ್ನು ನೀನು ಮರಿಬೇಡ. ನೀವಿಬ್ರು ಜಾಸ್ತಿ ಜಗಳ ಆಡ್ಬೇಡಿ. ಅಮ್ಮಂಗೆ ನಿಮ್ಮನ್ನ ಸುಧಾರಿಸೋದೇ ಕೆಲಸ ಆಗ್ಬಾರ್ದು. ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರಿ, ಆಯ್ತಾ? ಮೂರು ವರ್ಷ ಚೆನ್ನಾಗಿದೆ. ವೆಲ್ಕಮ್ ಟು ದ ಫ್ಯಾಮಿಲಿ.
ಅದೇ ತರ ವೇದಾಂತ ಎದುರೆ ಅವನಿಗೆ ಏನು ಮಾಡಕ್ಕಾಗದೇ ಇರೋ ತರ ಕಟ್ ಹಾಕಿ ನಿನ್ನನ್ನ ಈ ಮನೆ ಸೊಸೆ ಮಾಡ್ಕೊಳ್ತೀನಿ ನಾನು. ಇದು 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 ಈ ಸುಹಾಸಿನಿ ಕೊಡ್ತಿರೋ ಮಾತು. ಬೇಗ ಬಾ ಅಂತ ಕಾಲ್ ಮಾಡಿದ್ರಲ್ಲ, ಈಗ ಮಾರಂತದ್ದೇನಾಗಿದೆ? ನಿಜವಾಗ್ಲೂ ಎಲ್ಲ ಮಾರ್ತಿದ್ದೀರಾ ಅಮ್ಮ? ಹೌದು ರಾಜ, ಮಾರ್ತಾ ಇದ್ದೀವಿ. ಒಂದ್ ಕಾಲೆತ್ತು ಓದ್ಯಕ್ಕೆ ಹೋಗಿ ಬ್ಯಾಲೆನ್ಸ್ ತಪ್ಪು ಬಿದ್ದೋದ್ರೆ ಕಷ್ಟ. ಅದಕ್ಕೆ ನಾನು ಕೈ ಇಟ್ಕೊಳ್ಳಿ. ಏನೋ ಕನ್ಸನಿಂದ ಹೇಳ್ದೆಪ್ಪ. ಬಾವ ಇದ್ಯಾಕೋ ಅತಿ ಆಗ್ಲಿಲ್ವಾ? ಅಕ್ಕ ಏನ್ ಸೇರ್ನ ಫುಟ್ಬಾಲ್ ತರ ಓದಿತಾಳೆ, ಬಿದ್ದೋಗಕ್ಕೆ ಹಿಡ್ಕೋತಾರೆ. ನಾನು ನಿನ್ಗೆ ನಾದ್ನಿನಮ್ಮ, ಗೋಡೆ ಕೊಡೋ ಚಾನ್ಸ್ ಬಿಡಕ್ಕಾಗತ್ತಾ? ಲಂಚ ಕೊಡದೆ ಮುಂದೆ ಹೋಗಕ್ ಚಾನ್ಸೇ ಇಲ್ಲ. ಕಮಾನ್. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಸಾಧ್ಯ? ಈಗೇನ್ ಲಂಚ ಕೊಡೋದು ನಿನ್ಗೆ? ಸುಮ್ಮಿರ. ನೀನ್ ಸುಮ್ನಿರಪ್ಪ. ನಿನ್ನ ಹತ್ರ ಯಾರಾದ್ರೂ ಏನಾದ್ರು ಕೇಳಿದ್ರಾ? ಸುಮ್ನೆ ತಲೆ ತಿನ್ಬೇಡ ಆದ್ಯಾ. ಆರ್ತಿಗೆ ಸೇರೋದ್ಯಕ್ ಬಿಡು. ಆಗಲ್ಲ. ಏನೋ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಮಿಸ್ಟರ್, ಇದು ಹೆಂಗಸ್ರ ವಿಚಾರ. ನೀನ್ ಇದ್ರಲ್ಲಿ ತಲೆ ಹಾಕೋಗಿಲ್ಲ. ಅಮೂಲ್ಯ, ಮೇಲ್ ನೋಡು. ನಿಧಾನ ಕುಡಿಬೇಕು ತಾನೆ? ನಿನ್ಗೇನು ಆಗಿಲ್ಲ ತಾನೆ? ಅಯ್ಯೋ ಓಕೆ. ಒಂದ್ ನಿಮಿಷ ಬಂದೆ. ಇವನಿದ್ರ ಬಗ್ಗೆ ಕೇಳಲಿಲ್ಲ ಅಂತ ರಿಲ್ಯಾಕ್ಸ್ ಆದ್ರೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾನಲ್ಲ. ಅದು ಮರ್ತೇ ಹೋಗಿತ್ತು ನೋಡು. ಅಮ್ಮಂದು ಮಿಸ್ ಕಾಲ್ ಇದೆ, ವಾಪಸ್ ಮಾಡ್ಬೇಕು, ಇಲ್ಲಾಂದ್ರೆ ಟೆನ್ಷನ್ ಆಗ್ಬಿಡ್ತಾಳೆ. ಪರಿಮಳ ಮಾತಾಡ್ತಿದ್ದೀನಿ. ನೀವ್ಯಾರು? ನಾವ್ ಆರ್ತಿ ಕೇಟರಿಂಗ್ ಸರ್ವಿಸ್ MD ಅವರ 2ನೇ ಮಗಳು ಅಮೂಲ್ಯ ಮಾತಾಡ್ತಿರೋದು. ನೀನ್ ಸ್ವಲ್ಪ ಹೊರಗಡೆ ಬಂದು ಡ್ರೈವರ್ಗೆ ಕರೆಕ್ಟ್ ಆಗಿ ದಾರಿ ಹೇಳ್ಬಿಡ. ಓ ಇದಾ ವಿಷಯ? ಹೌದು, ಈಗೇನ್ ಕಳ್ಸೋದಿರತ್ ನೀನು?
ತವ್ರ ಮನೆ ಬಡವಳಿ ಕಣೆ, ಪಾತ್ರೆ ಪಗಡ ಎಲ್ಲ ಇರುತ್ತೆ. ಅದನ್ನೆಲ್ಲ ಹೇಳ್ತಾ ಕೂರಕ್ಕಾಗಲ್ಲ, ಹೇಳ್ದಷ್ಟು ಮಾಡು ಅಷ್ಟೇ. ಆಯ್ತು ಪರಿ, ನಿಮ್ಮ ಆಜ್ಞೆ ಅಂತೆ ಆಗ್ಲಿ. ಮದುವೆ ಏನೋ ಆಯ್ತು, ನಾನು ಇನ್ನು ಎಷ್ಟು ವರ್ಷ ಇರ್ತೀನಿ ಹೇಳು? ನೀನು ಬೇಗ ಮದುವೆ ಆಗ್ಬಿಡು. ಮುಂದಿನ ತಲೆಮಾರಿನ ಜವಾಬ್ದಾರಿ ಮುಗೀತು ಅಂತ ನೆಮ್ಮದಿಯಾಗಿ ಕಣ್ಣು ಮುಚ್ತೀನಿ. ಹಾಗೆಲ್ಲ ಮಾತಾಡ್ಬಿಡಿ ವಿಜಯ್. ವಿಕ್ರಾಂತ್ ಮಕ್ಳ ಮದುವೆಯಲ್ಲಿ ಕೂಡ ನೀವು ಇಷ್ಟೇ ಚುರುಕಾಗಿ ಖುಷಿಯಿಂದ ಓಡಾಡ್ತಿರ್ತೀರ. ನನ್ನ ಮದುವೆ ಅಷ್ಟೊಳಗೆ ಏನಾಗುತ್ತೆ ಹೇಳಿ? ಆಗೋದೇನೋ ಆಗತ್ತೆ, ಆದ್ರೆ ಮನ್ಸಿಗೊಪ್ಪದವ್ರ ಜೊತೆ ಆಗ್ಬೇಕಲ್ವಾ? ನೀನಿರೋದು ನಮ್ಮನೆ ಔಟ್ ಹೌಸ್ನಲ್ಲಿ. ಇನ್ನೊಬ್ಬರ ಮನೆ ವಸ್ತುನ ಈ ಮನೆಗೆ ತಂದ್ರೆ ನಮ್ಮನೆಗೆ ಅನಿಷ್ಟ ತಂದ ಹಾಗಾಗಲ್ವಾ? ಹೋಗೊಳಗಡೆ. ಯಾರಪ್ಪ ನೀನು? ಏನ್ ಬೇಕಿತ್ತು? ಆಂಟಿ, ಅವ್ರು ಇಲ್ಲಿಗೆ ಅಂತಾನೆ ಬಂದಿರೋದು. ಇಲ್ಲಿಗ? ಯಾಕೆ? ಅಮ್ಮ ಬಳುವಳಿ ಅಂತ ಪಾತ್ರೆ ಪಗ್ಡಿನೆಲ್ಲ ಕೊಟ್ಟು ಕಳ್ಸಿದ್ದಾರೆ. ನೋಡು, ಈ ಆಟೋದಲ್ಲಿರೋ ಒಂದೇ ಒಂದು ಪಾತ್ರೆ ಸಹ ಕೆಳಗಡೆ ಇಳಿಬಾರ್ದು. ಸದ್ಯ ಈ ತರ ಆಟೋದಲ್ಲಿ ಕಳ್ಸಿದ್ದಾರೆ. ಓಪನ್ ಆಟೋದಲ್ಲಿ ಕಳ್ಸಿದ್ರೆ ನಿಮ್ಮಮ್ಮ ಕಳ್ಸಿರೋ ಲೋ ಕ್ವಾಲಿಟಿ ಪಾತ್ರೆಗಳನ್ನ ಸುತ್ತಮುತ್ತ ಜನ ನೋಡಿದಿದ್ರೆ ನಮ್ಮ ಇಮೇಜ್ ಏನಾಗ್ತಿತ್ತು ನೋಡು. ಐ ಕಾಂಟ್ ಟೇಕ್ ದಿಸ್. ತಗೊಂಡು ಹೋಗು ವಾಪಸ್. ಪ್ಲೀಸ್ ಆಂಟಿ, ಹಾಗನ್ಬೇಡಿ. ಹೆಣ್ಮಗಳು ಹೊಸ ಜೀವನ ಶುರು ಮಾಡ್ತಿದ್ದಾಳೆ ಅಂದಾಗ ತವರಿಂದ ಕಳ್ಸೋದು ಸಂಪ್ರದಾಯ ಅಂತ ಅಮ್ಮ ಹೇಳಿದಾಳೆ. ನಿಮ್ಗಿದೆಲ್ಲ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದ್ರೆ ನಾನೀಗ ಇದನ್ನೆಲ್ಲ ವಾಪಸ್ ತಗೊಂಡೋದ್ರೆ ಅಮ್ಮ ತುಂಬಾ ನೊಂದ್ಕೊಳ್ತಾಳೆ. ಏನಾಯ್ತಮ್ಮ? ಇವ್ರ ಮನೆಯಿಂದ ತಂದಿದ್ದನ್ನ ನಮ್ಮನ್ನ ಅಡಿಗೆ ಮನೆಗೆ ಸೆಟಪ್ ಮಾಡೋಂತ ದರಿದ್ರ ಏನ್ ಬಂದಿದೆ ಹೇಳಿ ನಮ್ಗೆ? ಈ ಸ್ಟೀಲ್ ಪಾತ್ರೆ ಎಲ್ಲ ನಾನು ಬಳಸ್ತಿಲ್ಲ. ಮನೆಯಲ್ಲಿ ಪ್ರತಿಯೊಂದು ವಸ್ತು ಕಾಸ್ಟ್ಲಿದ್ ಯೂಸ್ ಮಾಡ್ತೀನಿ ನಾನು. ಊಟಕ್ಕೆ ಸಹ ಬೆಳ್ಳಿ ತಟ್ಟೆ ಉಪಯೋಗಿಸ್ತೀವಿ. ಈ ಅನಿಷ್ಟನ್ನೆಲ್ಲ ನಮ್ಮನೆಗೆ ತುಂಬ್ಸಕ್ ನೋಡ್ತಾರೆ. ಅದಕ್ಕೆ ಬಂದ್ ದಾರಿನಲ್ಲಿ ವಾಪಸ್ ತಗೊಂಡು ಹೋಗು ಅಂತ ಹೇಳ್ತಿದ್ದೀನಿ. ಮನೆಯಲ್ಲಿ ತುಂಬಾ ಚೇಂಜಸ್ಗಳಾದ್ರೆ ಇಷ್ಟ ಆಗೋದಿಲ್ಲ. ಬಟ್ ಅಮ್ಮನ ನಾನು ಕನ್ವಿನ್ಸ್ ಮಾಡ್ತೀನಿ. ಇದನ್ನೆಲ್ಲ ಇಲ್ಲೇ ಇಟ್ಕೊಂಡು ಹೆಂಗೆ ರಮಣ್ಣ? ಪಕ್ಕ ನಿಂತರನೆ. ಏನ್ರಿ ನೀವಿನ್ನೂ ಬ್ಯಾಚುಲರ್ ಅನ್ನೋ ಭ್ರಮೇಲೆ ಇದ್ದೀರಾ? ಅಷ್ಟಕ್ಕೂ ನಿಮ್ಮ ಕೈ ಹಿಡ್ಕೊಂಡಿದ್ದು ನಿಮ್ಮ ಗಂಡನೇ ಅಲ್ವಾ? ನೋಡ್ಬೇಕಾ? ಹೌದು ಕಣೋ, ನೋಡ್ಲೇಬೇಕು. ನಿನಗೆ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಮೋಸ ತಾನೆ.
ಹಾಗಂತ ನೀನು ತಿಳ್ಕೊಂಡ್ರೆ ನಾನೇನೋ ಮಾಡೋಕ್ಕಾಗತ್ತೆ? ಈ ಮುಂದಿನ ಜೀವನ ಚೆನ್ನಾಗಿರ್ಬೇಕು, ಹುಟ್ಟೋ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದರೆ ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಅಜ್ಜಿ ಆರ್ತಿ ಅವರು ಈಗ ಇಲ್ಲೇ ಇರ್ತಾರೆ, ನೀವು ಹೋಗಿ. ಆರ್ತಿ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ನಿನ್ನ ಮೇಲಿಲ್ಲ. ಸದ್ಯಕ್ಕೆ ಇವಳು ನಿನ್ನ ಜೊತೆ ಇರಲ್ಲ. ಬಾ. ನಾನು ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ. ಒದ್ದಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ, ಅದಕ್ಕೆ ಕೇಳಿದೆ. ಸರಿ ಆಯ್ತು. ಹೋಗಿದ್ದೆ. ನಾವು ಮನೇಲಿ 4 ಜನ ಹೆಣ್ಮಕ್ಳು. ಚಿಕ್ಕವರಿದ್ದಾಗಿಂದನೂ ಹುಡುಗರ ಜೊತೆ ಒಡನಾಟ ಇಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಸುಮಾರು ಸರಿ ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನೀವು ನಮ್ಮ ಆರ್ತಿ ಅಕ್ಕನ ಜೀವನನೇ ಉಳಿಸಿದ್ದೀರಾ. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಅನ್ನ ಹಾಕಿದ ಮನೆಯವರು ನನ್ನ ಸ್ವಂತದವರು. ನಿಮ್ಮ ಮನೆಯವರು ನನ್ನ ಮೇಲೆ ಬಿಟ್ಟಿದ್ದಷ್ಟಿದೆ. ಆಗಿರುವಾಗ ಇದು ನನ್ನ ಕರ್ತವ್ಯ ಆಗುತ್ತೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಬೇಡಿ. ಅಮೂಲ್ಯ, ನೀನು ಮದುವೆ ಮನೇಲಿ ನನ್ನ ಹತ್ರ ಹೂವಿನ ಮಾರ್ಕೆಟ್ ಬಂದೇ ಬಿಡ್ತು. ನೀನು ಗಾಡಿನ ಪಾರ್ಕ್ ಮಾಡ್ಬಿಟ್ ಬಾ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಅಯ್ಯೋ ನಿಲ್ಸು. ಹೋಗು. ಇವತ್ತು ರಾತ್ರಿ ಯಾರು ಸರಿಯಾಗಿ ಊಟ ಮಾಡಲ್ಲ. ಅನ್ನ ಯಾಕೆ ಹಾಳು ಮಾಡಬೇಕು? ತುಂಬ ಉಳಿದಿದೆ, ಅದಕ್ಕೆ ಹುಳಿ ಕಲಿಸ್ಬಿಟ್ರೆ ಚೆನ್ನಾಗಿರುತ್ತಲ್ಲ. ಒಗ್ಗರಣೆಗೆ ಈರುಳ್ಳಿ ಹಚ್ತಾ ಇದ್ದೆ, ಅದರದೇ ಕಣ್ಣೀರು. ಎಂದು ಬಗೆಹರಿಯೋದಿಲ್ಲ ಬಿಡು. ಹಾಂ ತಗೋ. ಏನ್ರಿ ಇದು? ದುಡ್ಡು. ಅದನ್ನ ಗೊತ್ತಿಲ್ವಾ? ಇಷ್ಟೊಂದು ಎಲ್ಲಿಂದ ಬಂತು? ಇದರಲ್ಲೇನು ಕೋಟಿ ಇದೆಯಾ ಪರಿ ಇಷ್ಟೊಂದು ಅಂತ ಹೇಳೋದಕ್ಕೆ? ಚಪ್ಪರದವ್ರಿಗೆ, ಡೆಕೋರೇಷನ್ ಅವ್ರಿಗೆ, ಶಾಮಿಯಾನದವ್ರಿಗೆ ಎಲ್ರಿಗೂ ಕೊಟ್ಟು ಮುಗಿಸಿದ್ದೀನಿ. ಅದೆಲ್ಲ ಆದಮೇಲೆ ಇಷ್ಟು ಉಳಿತು ನೋಡು. ಹೌದಾ? ಹೌದು. ಇದನ್ನು ಎತ್ತಿಡು. ಇನ್ನೊಂದು 2 ತಿಂಗಳು ಟೈಮ್ ಕೊಡು ಪರಿ. ನನ್ನ ಸಾಲ ಎಲ್ಲ ತೀರಿಸ್ಬಿಟ್ಟು ಆಮೇಲೆ ನಿನ್ನ ಕೇಟರಿಂಗ್ ಸರ್ವಿಸಿಗೆ ಬೇಕಾಗಿರೋ ಪಾತ್ರೆನೆಲ್ಲ ತಂದು ಕೊಡ್ತೀನಿ. ಹೆಚ್ಚಾಗ್ತದಾನೆ ಅನ್ಸುತ್ತೆ. ಇವತ್ತು ನಾನು ಕಾಯಿನ್ ಕಳ್ಸೋದು ಗ್ಯಾರಂಟಿ. ಭಜ್ರಂಗಿ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಮೀ. ಹೇಗೆ ಕೇಳೋದು? ಮತ್ತೆ ಅದೇ ವಿಚಾರ ತೆಗೆದ್ರೆ ಇವ್ಳು ತಪ್ಪು ತಿಳ್ಕೊಬೋದಾ? ನನ್ನ ಬ್ಯಾಡ್ ಇಂಪ್ರೆಷನ್ ಏನಾದ್ರು? ಅಥವಾ ಏನೋ ಟೆನ್ಷನ್ ಅಲ್ಲಿ ಮಾತಾಡ್ಬಿಟ್ಟೆ, ಸಾರಿ. ಮತ್ತೆ ಆ ವಿಚಾರ ತೆಗಿಬೇಡಿ ಅಂದ್ಬಿಡ್ಲಾ? ಲೂಸು. ತಲೆಲ್ಲ ಮ್ಯಾಟ್ರೆ ಇಲ್ದೇ ಇದ್ರೆ ನೀನೆ ಗನ್ ಕೊಟ್ಟು ಶೂಟ್ ಮಾಡಿಸ್ಕೊಳಂಗಾಗಲ್ವಾ? ಹೌದೌದು, ನಾನ್ ಮಾತ್ರ ಆ ವಿಚಾರನ ಅಪ್ಪಿ ತಪ್ಪೇನು ತೆಗಿಯಲ್ಲಪ್ಪ. ಇದಕ್ಕೂ ಏನಮ್ಮ ಸಂಬಂಧ? ಬಿಸ್ಲಲ್ಲಿ ಕೂತು ವ್ಯಾಪಾರ ಮಾಡಿ ನೋಡು. ನಾನೇನ್ ಜಾಸ್ತಿ ಹೇಳಿಲ್ಲ, ಅಷ್ಟಾಗತ್ತೆ. ಹೇಳ್ದಷ್ಟು ರೇಟ್ ಕೊಟ್ಟು ಮಗಳೇ ಅಲ್ಲ ನಾನು. ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇದ್ರಲ್ಲಿ ಒಂದೇ ಒಂದು ದಳ ಕೂಡ ಬೇಡ, ಬೇರೆ ಎಲ್ಲಾದ್ರೂ ತಗೊಳ್ತೀನಿ ನಾನು. ಏನ್ ತಮಾಷೆ ಮಾಡ್ತಿದ್ಯೇನಮ್ಮ? ಇಷ್ಟೆಲ್ಲ ತುಂಬಿಸ್ಬಿಟ್ಟು ಈಗ ಬೇಡ ಅಂತಿದೀಯಾ? ನೀವ್ ಹೇಳ್ದಷ್ಟೆಲ್ಲ ಕೊಡಕ್ಕಾಗಲ್ಲ. ಕಮ್ಮಿ ಮಾಡ್ಕೊಂಡ್ರೆ ತಗೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸರಿ ಹೋಯ್ತು. 4150 ಆದ್ರೂ ಕೊಡಿ. ಏನು 50 ರೂಪಾಯಿ ಕಮ್ಮಿ ಅಷ್ಟೇನಾ? ಏನದು ವಾದ ಮಾಡ್ಕೊಂಡು? ನಮ್ಮ ಹತ್ರ ದುಡ್ಡು ಇರೋದಾನೆ, ಕೊಡು. ದುಡ್ಡಿದೆ ಅಂತ ಕಡ್ಲೆಪುರಿ ತರ ಗಾಳಿಲಿ ಹಾಡ್ಕೊಂಡ್ ಬರಕ್ಕಾಗತ್ತಾ? ನಿನ್ನ ಹತ್ರ ಸುಮ್ನೆ ದುಡ್ಡು ಖರ್ಚು ಮಾಡ್ಸೋಳಲ್ಲ ನಾನು. ನಿಮ್ ಹೆಂಡತಿ ಬಾರಿ ಘಾಟಿ ಬಿಡೋಣ. ನನ್ನ ಹೆಂಡತಿ ಅಲ್ಲ. ಅಯ್ಯ, ಅದೇನ್ ದೊಡ್ಡ ಅವಮಾನ ಅನ್ನೋ ತರ ಹೇಳ್ತಿದ್ಯಲ್ಲ. ನಾನ್ ನಿನ್ ಹೆಂಡತಿ ಅಲ್ಲ ಅನ್ನೋದು ಬೇರೆ ಮಾತು. ಒಂದ್ ವೇಳೆ ಆಗಿದ್ದಿದ್ರೆ ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಈಗ ಸುಮ್ಮನೆ ನಿಂತ್ಬಿಡ್ತಿದ್ದೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ.
ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋದು ಅಷ್ಟೇ ನನ್ನ ಪಾಯಿಂಟ್ ಆಗಿತ್ತು. ನಿನ್ನ ಗಂಡಾಗೋನ್ ಯಾರೇ ಆಗಿದ್ರು ಅವ್ನು ನಿನಗೆ ಯಾವತ್ತೂ ಅವಮಾನ ಮಾಡೋದಿಲ್ಲ. ಯಾಕಂದ್ರೆ ನೀನು ಅವ್ನ ಹೆಂಡತಿಯಾಗಿ ಸಿಗೋದು ಅವ್ನ ಲಕ್ ಅನ್ನೋದು ಅವ್ನಿಗೆ ಅರ್ಥ ಆಗ್ಬಿಟ್ಟಿರುತ್ತೆ. ತಗೊಳ್ಳಿ, ನೀವ್ ಹೇಳಿದಕ್ಕಿಂತ 200 ರೂಪಾಯಿ ಕಮ್ಮಿನೇ ಇದೆ. ಮತ್ತೆ ಚೌಕಾಸಿ ಇಲ್ಲ, ಇದಕ್ಕಿಂತ 1 ರೂಪಾಯಿ ಎಕ್ಸ್ಟ್ರಾನು ನಾನು ಕೊಡಲ್ಲ. ಇಷ್ಟಾದ್ರೂ ಕೊಟ್ಟಲ್ಲ, ಸಾಕ್ ಬಿಡು. ಹಾ, ಇಷ್ಟು ಕೊಟ್ಟಿರೋದೇ ಹೆಚ್ಚು. ಆಕ್ಚುಲಿ ನೀನು ನನ್ನ ಮತ್ತೆ ಅವಾಯ್ಡ್ ಮಾಡ್ತಿದ್ಯಲ್ವಾ? ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡಬೇಡ. ಹಾಗೆಲ್ಲ ಏನೂ ಇಲ್ಲ. ನಾನು ಯಾರನ್ನೂ ಅವಾಯ್ಡ್ ಮಾಡ್ತಾ ಇಲ್ಲ. ನೀನು ಮದುವೆ ಮನೇಲಿ ನನ್ನ ಹತ್ರ ಮಾತಾಡಿದ್ದು ನಿಜ ತಾನೆ? ಬರಲಿ ಗೆಳೆಯ ಎಂದು ನಿನ್ನ ಒಲುಮೆ ಗರಿ ಇರಲಿ, ಹಾಲು ಜನಿನಲ್ಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ. ವೇದಾಂತಣ್ಣ ಮತ್ತೆ ಅಮೂಲ್ಯ ಒಂದಾದ್ರು. ನನಗದೊಂದು ಭಯ. ಅದಕ್ಕೆ ವೇದಾಂತ್ ಭವನ್ ಮನಸ್ಸಲ್ಲಿ ಅಮ್ಮು ಇಲ್ಲ. ಯಾವಾಗಲೂ ಅವರಿಬ್ಬರು ಸಿಗ್ತಾ ಇರೋದ್ರಿಂದ ಅಮ್ಮಗೆ ಅವ್ರನ್ನ ಮರೆತು ಮುಂದೆ ಹೋಗೋಕ್ಕಾಗ್ತಿಲ್ಲ. ಅದೇ ಬೇಜಾರು. ಯಾರು ಹೇಳಿದ್ದು ಅಣ್ಣನ ಮನ್ಸಲ್ಲಿ ಅಮ್ಮು ಇಲ್ಲ ಅಂತ? ಎಲ್ಲ ಸರಿಯಾದ ಟೈಮಲ್ಲಿ ಆಚೆ ಬರುತ್ತೆ, ಈ ಟೆನ್ಷನ್ ಮಾಡ್ಕೋಬೇಡ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕಟ್ಕೊಂಡು ನನಗೇನಾಗಬೇಕು? ನನಗೆ ಬೇಕಾಗಿರೋದು ನಿನ್ನ ಫ್ರೆಂಡ್ಶಿಪ್. ಅದೀಗಾಗಲೇ ನನ್ನ ಹತ್ರ ಇದೆ. ಅದಲ್ಲದೆ ಲೈಫಲ್ಲಿ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡಿರೋ ನಾನು ಮಧ್ಯದಲ್ಲಿ ಏನು ಹೇಳಿದೆ ಅಂತ ಯಾಕೆ ಹಿಂದೆ ಬಿದ್ದಿದ್ದೀನಿ ಅಂತ ಅರ್ಥನೇ ಆಗ್ತಿಲ್ಲ. ದಿಸ್ ಇಸ್ ನಾನ್ಸೆನ್ಸ್. ಐ ಶುಡ್ ಸ್ಟಾಪ್ ಇಟ್.